ರಾಜ್ಯ ಕಾಂಗ್ರೆಸ್ನಲ್ಲಿ ನೂತನ ಸಚಿವ ಸಂಪುಟ ರಚನೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಡಿಕೆ ಸಂಪುಟದಲ್ಲಿ ಸಚಿವರಾಗುವುದಕ್ಕೆ ಆಕಾಂಕ್ಷಿಗಳ ಕಸರತ್ತು ಕೂಡ ಜೋರಾಗ್ತಾ ಇದೆ. ಮೊದಲ ಹಂತದಲ್ಲಿಯೇ ಸಂಪುಟವನ್ನು ಸೇರಬೇಕು ಅಂಥೇಳಿ ಪ್ರಮುಖರು ಲಾಭಿಯನ್ನು ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ದುಂಬಾಲು ಬಿದ್ದಿದ್ದಾರೆ. ಹಿರಿಯ ಸ್ಥಾನದ ಮೇರೆಗೆ ಸೂಕ್ತ ಸ್ಥಾನಮಾನಕ್ಕಾಗಿಯೂ ಕೂಡ ಪಟ್ಟನ್ನು ಹಿಡಿತಾ ಇದ್ದಾರೆ. ಜವಾಬ್ದಾರಿಯನ್ನು ಕೊಟ್ಟರೆ ನಿಭಾಯಿಸ್ತೇವೆ ಅಂಥೇಳಿ ಬಹುತೇಕ ಶಾಸಕರುಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಅಳೆದು ತೂಗಿ ಜಾತಿವಾರು ಪ್ರಾಂತೀಯವಾರು ಸೂತ್ರವನ್ನು ಹೆಣೆಯೋದಕ್ಕೆ ವರಿಷ್ಠರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಾರಿ ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಇಂಗಿತ, ವರಿಷ್ಠರ ಇಂಗಿತ. ಬಟ್ ಯಾರು ಇನ್ನಾಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನೋದು ಕುತೂಹಲ ಕಾರಣವಾಗ್ತಿದೆ. ನಮಗೆ ಈಗ ಸದ್ಯದಲ್ಲಿ 2ನೇ ಬಾರಿ ನಾನು ಶಾಸಕನಾಗಿದ್ದೇನೆ. ನಾನು ಅದರಲ್ಲಿ ಆಕಾಂಕ್ಷೆ ಪಡಲಿಕ್ಕೆ ಭಾಳಷ್ಟು ಬೇರೆ ಬೇರೆ ಥರ ಸೀನಿಯರ್ಸ್ಗಳು ಇರಬೇಕಾದ್ರೆ ನಾನು ಅದಕ್ಕೆ ಅರ್ಹನಲ್ಲ ಅಂತ ನಾನು ಭಾವಿಸ್ಕೊಂಡು ನಾನು ಏನು ನನಗೆ ಪಾರ್ಟಿಯವರು ಪಕ್ಷದವರು ಏನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನನ್ನ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರಕ್ಕೆ ಜನರ ಸೇವೆ ಮಾಡಿಕೊಂಡು ಇರಲಿಕ್ಕೆ ಮತ್ತು ಇದು ಒಳ್ಳೆಯ ಸರ್ಕಾರದ ನಿರ್ವಹಣಾ ವ್ಯವಸ್ಥೆಯ ಅನುಕೂಲತೆಗಳನ್ನು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಒಂದು ಗ್ರ್ಯಾಂಟ್ಸ್ಗಳು ತೆಗೆದುಕೊಂಡು ಹೋಗೋ ದಿಕ್ಕಿನಲ್ಲಿದ್ದೀನಿ ನಾನು. ನೋಡಿ, ನನ್ನ ವೈಯಕ್ತಿಕವಾಗಿ ಯಾವುದೇ ನಿರೀಕ್ಷೆ ಎಂಬ ಪ್ರಶ್ನೆ ಇಲ್ಲ. ಏನೇ ಸ್ಥಾನಮಾನ ಕೊಟ್ಟರು, ಏನೇ ಹುದ್ದೆ ಕೊಟ್ಟರು ಅದನ್ನು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಿಭಾಯಿಸಿದ್ದೇನೆ, ಮುಂದೆನೂ ನಿಭಾಯಿಸುತ್ತೇನೆ. ನನ್ನ ಜೊತೆಯಲ್ಲಿ DCM ವಿಚಾರಕ್ಕೆ ಚರ್ಚೆ ಆಗಿಲ್ಲ. ಯಾರು ಸಂಪುಟದಲ್ಲಿ ಇರಬೇಕು, ಯಾರು ಇರಬಾರ್ದು ಅನ್ನೋಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು, ಹಿರಿಯ ಮುಖಂಡರುಗಳು, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇಲ್ಲ, ಇವತ್ತು ಚರ್ಚೆ ಆಗಿದ್ದು ಬಹುತೇಕ ಏನಂದರೆ ಸರ್ವಾನುಮತದಿಂದ DK ಶಿವಕುಮಾರ್ ಅವ್ರನ್ನ CLPನ ನಾಯಕರಾಗಿ ಆಯ್ಕೆ ಮಾಡಿ ಅವರ ಒಂದು ರೆಸಲ್ಯೂಷನ್ ಗವರ್ನರ್ಗೆ ಅದನ್ನ ರವಾನೆ ಮಾಡಿ ತೆರಳಿಸಿ ಅದನ್ನ ಅವರಿಗೆ ಮನವಿನ ಕೊಟ್ಟು 3ನೇ ತಾರೀಕು 3:30 ಗಂಟೆಗೆ ಅವರು ಮತ್ತು ಸಚಿವ ಸಂಪುಟದ ಪ್ರಮಾಣ ವಚನದ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಸಹಜವಾಗಿ ಪಕ್ಷ ಸುದೀರ್ಘವಾದಂಥ ಸೇವೆ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಂಥದ್ದಾಗಿರ್ಬೋದು ಮತ್ತು ನೂತನವಾಗಿ ಆಯ್ಕೆಯಾಗಂಥ DK ಶಿವಕುಮಾರ್ ಅವರಿಗೆ ಶುಭ ಸೂಚನೆ ಮಾಡುತ್ತೆ. ಅದಿನ್ನೂ ಹೈಕಮಾಂಡಿನ ಕಡೆ ಕಾತು ನೋಡಬೇಕಾಗುತ್ತೆ. ಪಕ್ಷ ಏನು ಜವಾಬ್ದಾರಿ ಕೊಡ್ತೋ ಅದು ಮಾಡಕ್ಕೆ ರೆಡಿ. ಮೊದಲು ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆಗಳನ್ನ ಹೇಳ್ತಾ, ನಮ್ಮ ಕಾಂಗ್ರೆಸ್ ಪಕ್ಷದ ಐಕ್ಯತೆ, ಬದ್ಧತೆ, ಸಮಗ್ರತೆಗೆ ಈಗ ನಡೆದಂಥ ಸಂದರ್ಭವೇ ಸಾಕ್ಷಿ. ಇಂದು ದೇಶದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಮಾದರಿಯಾಗಿದೆ ಅನ್ನೋದು ಈ ಪ್ರಕ್ರಿಯೆಯಿಂದ ಹೊರಹೊಮ್ಮಲ್ಪಟ್ಟಿದೆ. ನಮಗೆಲ್ಲರಿಗೂ ಸಂತೋಷ ಆಗಿದೆ. ಹೈಕಮಾಂಡ್ ಆದೇಶಕ್ಕೆ ನಾನು ಬದ್ಧ. ನಾನೊಬ್ಬ ಕಾಂಗ್ರೆಸ್ನ ನಾಯಕತ್ವದ ಬಗ್ಗೆ ನನ್ನ ನಂಬಿಕೆ ಇದೆ. ನಮ್ದೇನಿಲ್ಲಮ್ಮ, ಸರ್ಕಾರ ಬಂದಿದ್ದಕ್ಕೆ ವಿಶ್ ಮಾಡ್ತಾ ಇರೋದು DK ಶಿವಕುಮಾರ್. ನೋ DK ಶಿವಕುಮಾರ್ ಆಗಿದ್ದಕ್ಕೆ ಎಲ್ಲ ವಿಶ್ ಮಾಡ್ತಾ ಇರೋದು. ನಾವೆಲ್ಲ ಒಂದೇ ಜಿಲ್ಲೆಯವರಲ್ವಾ, ಆ ಜಿಲ್ಲೆ ಖುಷಿ ನಮ್ಮ ಜಿಲ್ಲೆ ಜನಕ್ಕೆ. ಅವ್ರದ್ದೇ ಆದ ಒಂದು ಇಂಟೆಲಿಜೆನ್ಸ್ ರಿಪೋರ್ಟು, ಸರ್ವೆ ರಿಪೋರ್ಟ್ ತಗೊಂಡು ಆ ಒಂದು ಆಧಾರದ ಮೇಲೆ ಕೊಡ್ಬೋದು. ಯಾರೋ ಕೊಡ್ತಾರೆ ಅಂತ ಅದು ಗೊತ್ತಾಗಲ್ಲ. ಬಟ್ ಸದ್ಯದ ಪರಿಸ್ಥಿತಿ ಅದು ಬೇರೆ ವಿಚಾರ. ನಮ್ಮ ಪ್ರೀತಿ, ನಮ್ಮ ವಿಶ್ವಾಸ ಅದು ಬೇರೆ ವಿಚಾರ. ಬಟ್ ಈಗ ನಾವು ನಮಗೆ ಆತ್ಮೀಯರು ಅಂದ್ಬಿಟ್ಟು ನಾನು ಮಂತ್ರಿಗಿರಿ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಅದು ಅವರೇ ನಿರ್ಧರಿಸ್ಕೊತಾರೆ. ನಾವು ಕೊಡಿ ಅಂತ ಯಾರನ್ನು ಕೇಳಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. ಈಗ ನಾವು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್ಲು. ಬಟ್ ನಾವು ಯಾರನ್ನೂ ಕೇಳೋದಾಗಲಿ ಲಾಬಿ ಮಾಡೋದಾಗಲಿ ನಾವು